2.5 ವರ್ಷದಿಂದ ಯಾವುದೋ ಒಂದು ಕೆಲಸ ಆಗಲಿ ನಗರಸಭೆಯಲ್ಲಿ ನಮಗೆ ಏನಕ್ಕೂ ಲೆಕ್ಕಕ್ಕೆ ಮಾಡೋದಿಲ್ಲ. ಗ್ರ್ಯಾಂಟ್ಸ್ ಆಗಲಿ ಇನ್ನೊಂದಾಗಲಿ ಏನನ್ನ ಬಂದರೆ ಒಂದು ಎಸ್ಟಿಮೇಟಿಗೆ ಬರ್ತಾರೆ ಅಧಿಕಾರಿಗಳು, ಅದಕ್ಕೆ ಕೂಡ ನಮಗೆ ಕರೆಯಲ್ಲ. ಆ ಪೈಪ್ಲೈನ್ಗೂ ನಮಗೂ ಕರೆದಿಲ್ಲ. ನನಗೆ ಗೊತ್ತಿಲ್ಲ, ಪೈಪ್ಲೈನ್ ಆಗಿಬಿಟ್ಟಿದ್ದಾರೆ. ಒಂದು 500 ಮೀಟ್ರಷ್ಟು ಇರೋ ಪೈಪ್ಲೈನ್ಸ್ ಎಲ್ಲ ಹೊಡೆದಾಗ್ಬಿಟ್ಟಿದ್ದಾರೆ. 10 ದಿನ ಆಯಿತು ಅದು. ಇವರು ಅರ್ಧ ಗಂಟೆದಲ್ಲಿ ಪೈಪ್ಲೈನ್ ಏನೋ ಮುಚ್ಚಿಬಿಟ್ಟು ಹೊರಟೋಗ್ಬಿಟ್ರು. ಅದು 10 ದಿನದಿಂದ ರೆಡಿ ಮಾಡ್ತಾ ಇದ್ದೀವಿ ಆ ಮಟನ್ ಅಂಗಡಿಗಳ ಹತ್ರ. ಆ ಪೈಪ್ಲೈನ್ ಮಾತ್ರ ಸರಿ ಆಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಪೈಪ್ಲೈನ್ ಅದು. ಇಲ್ಲಿ ಇಂಜಿನಿಯರ್ಗೆ ಫೋನ್ ಮಾಡಿದ್ರೆ ಏನಪ್ಪ ಇಲ್ಲಿ ಹಾಕ್ಬಿಟ್ಟಿದ್ದಾರೆ, ನಮ್ಮ ಗಮನಕ್ಕೂ ಬಂದಿಲ್ಲ, ವಾಲ್ಯೂಮೆನ್ಗೂ ಹೇಳಿಲ್ಲ, ಪೈಪ್ಗಳೆಲ್ಲ ಹೊಡೆದೋಗ್ಬಿಟ್ಟಿದೆ ಅಂದರೆ ಹಣ ನನಗೂ ಗೊತ್ತಿಲ್ಲ, ನಾವು ಆಗ್ತಾ ಇರೋದು ಇವ್ರಿಗೆ ಗೊತ್ತಿಲ್ಲ ಅಂದರೆ ಇನ್ನೆಷ್ಟು ಮಾತ್ರ ಇವರು ಜವಾಬ್ದಾರಿ ಇದೆ ಅವ್ರಿಗೆ, ನಗರಸಭೆ ಜವಾಬ್ದಾರಿ ಎಷ್ಟು ಅವ್ರ ಹತ್ರ ತೊಗೊತಾ ಇದ್ದಾರೆ. ಹಾಗಾದರೆ ಎಲ್ಲಿಂದನೂ ಬಂದವನು ಇಷ್ಟು ದರ್ಬಾರ್ ನಡೆಸಬೇಕಂದ್ರೆ ಇವ್ರು ಎಷ್ಟು ಮಿಕ್ತಾ ಇರಬೇಕು. ಅದೊಂದಾಯಿತು. ಮೊನ್ನೆ ನಾವು ಹಕ್ಕುಪತ್ರಗಳು ಹಿಂದಿನ ಶಾಸಕರು ಇದ್ದಾಗ ಹಕ್ಕುಪತ್ರಗಳು ಕೊಟ್ಟಿದ್ವಿ. ಆ ಹಕ್ಕುಪತ್ರ ಎಲ್ಲ ಕೊಡೋದಕ್ಕೂ ಬೀಸೊತ್ತುಗಳು ಇವಾಗ ಆಗ್ತಾಯಿದೆ. ಅದು ನಮ್ಮ ಗಮನಕ್ಕೆ ತೊಗೊಂಡು ಬರ್ತೀರಾ ಯಾರೋ ಬೇರೆ ಕೈಯಲ್ಲಿ ಏರಿಯಾದಲ್ಲಿ ನಮ್ಮ ಜೊತೆಯಲ್ಲೇ ಇದ್ದಿದ್ದು ನಮ್ಮ ಮಿತ್ರರು ನಮ್ಮ ಹುಡುಗರ ಕೈಯಲ್ಲೇ ಇವರು ಮಾಡಿಸ್ತಾ ಇದ್ದಾರೆ. ಕಮಿಷನರು ಮಿನಿಸ್ಟ್ರು ಇಬ್ಬರು ಸೇರಿ ಮಾಡಿಸ್ತಾ ಇದ್ದಾರೆ ಅವ್ರ ಹುಡುಗರ ಕೈಯಲ್ಲಿ. ನಾನು ಹೇಳಿದೆ ಇವಾಗ ಅವ್ರಿಗೆ ಮಾತಾಡಿ ಪ್ರಯೋಜನ ಇಲ್ಲ. ನಾನು ಮಾತಾಡಬೇಕಾಗಿರೋದು ಇವ್ರಿಗೆ, ಇಲ್ಲಾಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಇವ್ರು ಮಾಡಬೇಕು. ಕೌನ್ಸಿಲರ್ಸು ನಾವು ಜೊತೆಯಲ್ಲಿದ್ದು ಮಾಡಬೇಕು. ನಾವು ಇಬ್ಬರು ಮಾಡಲಿಲ್ಲ ಅಂದರೆ ಇನ್ನು ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ನಾನು ಹೋಗಿ ಮಾತಾಡೋದು. ನಾವು ಕಿತ್ತಾಡಿಕೊಂಡು ಊರು ಚೆನ್ನಾಗಿದೆ, ಕಣ್ಗಿದೆ, ಆರಾಮಾಗಿ ಯಾವುದು ಗಲಾಟೆಗಳು ಇನ್ನೊಂದು ಯಾವುದೂ ಇಲ್ಲ. ನಾವು ಮಾತಾಡಬೇಕಾಗಿದ್ರೆ ಇವಾಗ ನಾವು ಕಿತ್ತಾಡ್ಕೊಂಡ್ರೆ ಇದನ್ನ ಮಜಾ ನೋಡೋದು. ಇವಾಗ ಎಲ್ಲ ಜಾತಿಗಳಿಗೂ ಸಪ್ರೇಟ್ ಮಾಡಾಯಿತು. ಇವಾಗ ನಮ್ಮ ಜಾತಿಗೆ ಹಿಡಿದಿದ್ದಾರೆ. ಇವಾಗ ನಾವು ಕಿತ್ತಾಡ್ಕೊಂಡು ನಾವು ಸತ್ತಿದ್ರೆ ಪಾಪ ಇವ್ರಿಗೂ ಒಳ್ಳೆಯದು. ಯಾಕಂದರೆ 20 ವರ್ಷ ನಾವು ಅಲ್ಲಿದ್ದೀವಿ. ಆತನ ಬುದ್ಧಿ ಏನೋ, ಆತನ ಕೆಟ್ಟ ಬುದ್ಧಿ ಏನೋ ಎಲ್ಲ ನೋಡಿದ್ದೀವಿ ನಾವು. ನಮ್ಮ ಜೊತೆಯಲ್ಲಿ ಇದು ಒಂದೇ ಸಲ ಅಲ್ಲ, 2-3 ಸಲ ಹಿಂಗೆ ಅವ್ರ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ. ಇನ್ನೇನೋ ಗಲಾಟೆಗಳಾಗಿ ಇನ್ನೊಂದಾದರೆ ಯಾರಿಗಾಗೋದದು? ಅದು ಬಂದುಬಿಟ್ಟು ಕಮಿಷ್ನರ್ಗೆ ಹೇಳೋಣ ಅಂತ ಬಂದ್ವಿ. ನೋಡಪ್ಪ ಹಿಂಗೆ ಮಾಡಿಸ್ತಾ ಇದೆಯಾ, ಇದು ತಪ್ಪು. ಅಧಿಕಾರಿಗಳು ಬಂದು ನೀನು ಯಾರು ಹೇಳೋಕ್ಕೆ? ಗೆಟ್ ಔಟ್, ನೀನು ಯಾರು? ಈ ಥರ ಕೆಟ್ಟ ಮಾತುಗಳೆಲ್ಲ ಅವನು ಏನೇನೋ ಬೈದಿದ್ದಾನೆ. ಈಗ ನಮ್ಮ ಮುಸ್ಲಿಮ್ಸ್ಗೆ 1% ಮರ್ಯಾದೆ ಇಲ್ಲ ಇಲ್ಲಿ. ಅವರು ಎಲ್ಲ ರಿಕಾರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡಿ ಮಾಡ್ತಾ ಇದ್ದಾರೆ. ನಾವು ಯಾಕಂದರೆ ಅವ್ರಿಗೆ ಮಾತಾಡೋದು ಬೇಡ, ಪಾಪ ಅವ್ರಿಗೆ ಅವರು ನಮ್ಮ ಜೊತೆಯಲ್ಲೇ ಇದ್ದವ್ರೆ, ಅವ್ರಿಗೆ ಮಾತಾಡಿ ಏನು ಪ್ರಯೋಜನ. ಅದೇ ಇವ್ರಿಗೆ ಮಾತಾಡೋಣ ಅಂತ ಬಂದುಬಿಟ್ಟಿದ್ದೆ. ಇವರು ಹೊಡಿಯೋಕ್ಕೆ ಬರ್ತಾ ಇದ್ದಾರೆ, ಗಲಾಟೆನ ಮಾಡೋಕ್ಕೆ ಬರ್ತಾ ಇದ್ದಾರೆ. ನೀನು ಯಾರು, ನೀನು ಹೆಂಗೆ, ನೀನು ಆಚೆ ಹೋಗೋದು ಅಂತ ಇವರೆಲ್ಲ ಹೇಳ್ತಾ ಇದ್ದಾರೆ. ಇವಾಗ ಇದೊಂದು ಒಂದು ಕಡೆ ಇದ್ದರೆ ಇವಾಗ ವಾರ್ಡಲ್ಲಿ ಅವ್ರಿಗೆ ಏನನ್ನ ನಾನು ಮಾತಾಡಿ ಏನನ್ನ ಹೆಚ್ಚು ಕಡಿಮೆ ಆದರೆ ಅಕಸ್ಮಾತ್ ಏನನ್ನ ಕಿತ್ತಾಡ್ಕೊಂಡು ಏನನ್ನ ನಾವು ಇದು ಮಾಡಿದರೆ ಆತನಿಗೆ ನಮ್ಮ ಜಾತಿಗೆ ಇಕ್ಕಕ್ಕೆ ಭಾಳ ಇಷ್ಟ ಪಾಪ. ಈ ಜಾತಿಗಳದ್ದು ಇದೇ ಆಗೋಗ್ಬಿಟ್ಟಿದೆ. ಇನ್ನೂ 2-3 ಸಲ ಆ ಥರ ನಮ್ಮ ಮೇಲೆ ಆಗಿದೆ. ಇವಾಗ ಮತ್ತೆ ಮಾಡಬೇಕು, ಏನೋ ಒಂದು ಇದು ಮಾಡಬೇಕು ಅಂತ ಅವ್ರದ್ದು ಪ್ರಯತ್ನ. ಅಲ್ಲಿ ಬಂದರೆ ಹಂಗೆ, ಇಲ್ಲಿ ಬಂದು ಏನನ್ನ ಮಾತಾಡಿದ್ರೆ ಇದನ್ನು ಅಟ್ರಾಸಿಟಿ ಅದು ಇದು ಅಂತ ಕಮಿಷನರ್ ಹೇಳ್ತಾನೆ. ಇಲ್ಲೇನು ಮಾತಾಡೋಂಗಿಲ್ಲ. ಯಾವ ಥರ ನಡ್ಕೊಂಡು ಹೋಗಬೇಕು ಅನ್ನೋದು ಅರ್ಥ ಆಗ್ತಾಯಿಲ್ಲ. ಒಂದು ಕೌನ್ಸಿಲರ್ಸ್ ಇದೆ ಹಂಗಿದ್ರೆ ಬೇರೆ ಮಾಮೂಲಿ ಪಬ್ಲಿಕ್ದು ಏನು, ಯಾವ ಥರ ಮಾಮೂಲಿ ಪಬ್ಲಿಕ್ಗೆ ನಾವು ಇದು ಮಾಡಬೇಕು. ಇವಾಗ ನಮ್ಮ ಜೊತೆಯಲ್ಲಿ ಇದ್ದವ್ರಿಗೆ ಕಟ್ಟಿದ್ರು, ನೀನು B.Pharm ಕೊಡ್ತೀನಪ್ಪ ಅಂತ. ಆತನಿಗೆ ಕಟ್ಟಿದ್ದೆ ಪಾಪ. ಇವಾಗ ಆತನಿಗೂ ಮುಗಿಸೋಕ್ಕೆ ಇನ್ನೊಬ್ಬನ ರೆಡಿ ಮಾಡಿದ್ದಾರೆ. ಯಾರು ಇಮ್ರಾನ್, ಪೇಪರ್ ಇಮ್ರಾನ್ ಅಂತ. ಎಲ್ಲ ಕೆಲಸ ಮಾಡ್ತಾನಂತ. ಕೊಡಿ ಮತ್ತೆ ನೀವು ಇಮ್ರಾನ್ಗೆ ಇನ್ನೊಬ್ಬರಿಗೆ ಕೊಡೋದು ಏನೋ ನಿಮ್ಮ ಬಾಧೆ ನೀವು ತಿಳ್ಕೊಳ್ಳಿ ಅಂತ. ಅದು ನಿಮ್ಮ ಇದು ಎಲ್ಲ ತೊಗೊಂಡು ಬಂದು ನಮ್ಮ ಮೇಲೆ ನೀವು ಇದು ಮಾಡಿದ್ರೆ ಇದು ಸರಿ ಇಲ್ಲ.